ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಇರುವಂತಹ ಖಾಲಿ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿ ನೋಡಿ. ಹಾಗೆ ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ. ಓಕೆ, ವಿಡಿಯೋವನ್ನು ಶುರು ಮಾಡೋಣ. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ಅಂದರೆ, ಮೊದಲನೇದಾಗಿ ಸ್ಟೀನೋಗ್ರಾಫರ್ ಅವ್ರದ್ದಿದೆ, ಹಾಗೆಯೇ ಟೈಪಿಸ್ಟ್ ಪೋಸ್ಟಿಂದು, ಹಾಗೆ ಟೈಪಿಸ್ಟ್ ಕಾಪಿಯಿಸ್ಟ್, ಇದ್ರ ಜೊತೆಗೆ P1. ಈ 4 ಹುದ್ದೆಗಳಿಗೆ ವೇಕೆನ್ಸಿಯನ್ನು ಫಿಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಶುರುವಾಗುತ್ತೆ ಅಂದರೆ, ಇದೇ ತಿಂಗಳ 13ನೇ ತಾರೀಕಿಂದ ಶುರುವಾಗುತ್ತೆ. ಮಾರ್ಚ್ 13, 2026ಕ್ಕೆ ಶುರುವಾಗುತ್ತೆ. ಹಾಗೆ ಮುಗಿಯುವಂಥದ್ದು ಏಪ್ರಿಲ್ 13, 2026. ಸೊ 1 ತಿಂಗಳ ಕಾಲ ಅವಕಾಶ ಇರುತ್ತೆ. ಸೊ ಯಾರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ನೋಟಿಫಿಕೇಷನನ್ನು ನೀಟಾಗಿ ಇವಾಗಿಂದಾನೇ ಓದ್ಕೊಳ್ಳಿ. ಸೊ ಅದಕ್ಕೆ ಬೇಕಾಗಿರುವಂತಹ ಕ್ರಾಪ್ ಎಲ್ಲ ಮಾಡ್ಕೊಳ್ಳೋದಾಗಿರ್ಬೋದು, ಫೋಟೋಸನ್ನು ಎಲ್ಲ ರೆಡಿ ಮಾಡ್ಕೊಳ್ಳಿ. ಆವಾಗ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಇಲ್ಲೊಂದು ವಿಷಯ, ಎಕ್ಸಾಮಿನೇಷನ್ ಫೀಸ್ ಬಂದು SC ST ಹಾಗೆ ಕ್ಯಾಟಗರಿ 1 ಅವರಿಗೆ 0, ಅಂದರೆ ಅವರು ಪೇ ಮಾಡೋ ಥರನೇ ಇಲ್ಲ. ಆದರೆ OBC ಮತ್ತು GM ಕ್ಯಾಂಡಿಡೇಟ್ಸ್ಗಳಿಗೆ ಬರೀ 200 ರೂಪಾಯಿ ಆಗಿರುತ್ತೆ. ನಾವು KE ಅವರ ಎಕ್ಸಾಮ್ ಬರೆಯೋಕ್ಕೆ ಹೋದರೂ ಮಿನಿಮಮ್ 500 ಪೇ ಮಾಡ್ತೀವಿ. ಇಲ್ಲಿ ಫೀಸೇ ಇಲ್ಲ. ಸೊ SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡಿ. ಸ್ಟೀನೋಗ್ರಾಫರ್ ಹಾಗೆ ಟೈಪಿಸ್ಟ್ ಕಾಪಿಸ್ಟ್ ಪೋಸ್ಟ್ಗಳಿಗೆ ನೀವು ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸುವಂತಹ ಹಿರಿಯ ದರ್ಜೆ ಮತ್ತು ಕಿರಿಯ ದರ್ಜೆ ಕನ್ನಡ, ಇಂಗ್ಲಿಷ್ ಭಾಷೆಗಳ ಬೆರಳಚ್ಚು ಹಾಗೂ ಶೀಘ್ರಲಿಪಿ ವಿಷಯದಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು. ಇನ್ ಕೇಸ್ ಇದು ನಿಮ್ಮ ಹತ್ರ ಇಲ್ಲ ಅಂದರೆ, ಫ್ಯೂಚರಲ್ಲಿ ನೀವು ಈ ರೀತಿಯ ಜಾಬನ್ನು ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗಲೇ ಈ ಸ್ಕಿಲ್ಲನ್ನು ಕಲೀರಿ. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಡಿಗ್ರಿಯಲ್ಲಿ ಇರಬೇಕಾದ್ರೆ ನಿಮ್ಮ ಹತ್ರ ತುಂಬ ಸಮಯಗಳು ಸಿಗುತ್ತೆ, ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಲ್ಲ. ಈ ರೀತಿ ಏನಾದರೂ ಟ್ರೈನಿಂಗನ್ನು ಮಾಡ್ಕೊಂಡಿದ್ರೆ ನೆಕ್ಸ್ಟ್ ತುಂಬ ದಿನ ಕಾಯುವಂಥ ಇರಲ್ಲ. ಡಿಗ್ರಿ ಮುಗಿದ ತಕ್ಷಣ ನೀವು ಕೆಲಸಗಳಿಗೆ ಒಂದಲ್ಲ ಒಂದು ಪೋಸ್ಟ್ಗಳಿಗೆ ನೀವು ಹೋಗ್ಬೋದು. UPSC ಅವರು ಕೂಡ ಸ್ಟೀನೋಗ್ರಾಫರ್ ಪೋಸ್ಟ್ ಎಲ್ಲನೂ ಬಿಡ್ತಾರೆ. ಸೊ ಈ ಸ್ಕಿಲ್ಲನ್ನು ಕಲೀರಿ, ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ. ಇಲ್ಲಿ P1ಗೆ ಒಟ್ಟು 13 ಪೋಸ್ಟ್ಗಳಿದೆ. 13 ಇದರಲ್ಲಿ ಪರಿಶಿಷ್ಟ ಜಾತಿ, ಸಾಮಾನ್ಯ ವರ್ಗ, ಪರಿಶಿಷ್ಟ ಪಂಗಡ, ಹೀಗೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇದೆ. ಒಟ್ಟು 13 ಹುದ್ದೆಗಳಿದೆ. ಇದರಲ್ಲಿ 10th ಎಕ್ಸಾಮ್ ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ತಾರೆ. 10th ಎಕ್ಸಾಮನ್ನು ಕ್ಲಿಯರ್ ಮಾಡಿರಬೇಕು. ಸೊ ಅಪ್ಲೈ ಮಾಡಿರೋದ್ರಲ್ಲಿ ಯಾರ್ದು ಜಾಸ್ತಿ ಮಾರ್ಕ್ಸ್ ಇರುತ್ತಲ್ವ, ಸೊ ಅವ್ರ ಮೇಲೆ 1:10, 1 ಪೋಸ್ಟಿಗೆ 10 ಜನ ಹಾಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ 13 ಪೋಸ್ಟ್ ಅಂದರೆ 130 ಜನಕ್ಕೆ ಸೆಲೆಕ್ಟ್ ಮಾಡಿ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ ಅಲ್ಲಿ ನಿಮಗೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಜ್ಞಾನ ಈ ವಿಷಯಗಳ ಮೇಲೆ ಪರೀಕ್ಷೆಯನ್ನು ಮಾಡ್ತಾರೆ. ಅದು ಕೇವಲ 10 ನಂಬರ್ಗೆ ಅಷ್ಟೇ ಆಗಿರುತ್ತೆ, ಎಕ್ಸಾಮ್ ಇರುತ್ತೆ. ಸೊ ನಿಮಗೆ ನಿಮ್ಮ ಸಂದರ್ಶನದಲ್ಲಿ 10 ಮಾರ್ಕ್ಸಿಗೆ ಹಾಗೆ ನಿಮ್ಮ ಅಕಾಡೆಮಿಕ್ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಇದ್ರ ಆಧಾರದ ಮೇಲೆ ಈ ಕೆಲಸ ಸಿಗುತ್ತೆ. ಇನ್ ಕೇಸ್ ನಿಮ್ಮದು 10th ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದರೆ, ನೀವು ಹಂತವಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಫ್ಯೂಚರಲ್ಲಿ ಈಗ ಸದ್ಯದ ಪರಿಸ್ಥಿತಿ ತುಂಬ ಕಷ್ಟ ಇದೆ, ಮುಂದಿನ ದಿನಗಳಲ್ಲಿ ನಾನು KS IAS ಆಗಬೇಕು ಅಂತ ತುಂಬ ಆಸೆಗಳನ್ನು ಇಟ್ಕೊಂಡಿದ್ದೀರಾ, ಬಟ್ ಸದ್ಯಕ್ಕೆ ಯಾವುದಾದ್ರೂ ಒಂದು ಕೆಲಸ ಇದ್ದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿರೋರು ಈ ಪೋಸ್ಟಿಗೆ ಟ್ರೈ ಮಾಡಿ. ನಿಮಗೆ ಈಸಿಯಾಗಿ ಸಿಗುತ್ತೆ ಈ ಪೋಸ್ಟು. ಸೊ 1:10 ರೇಷಿಯೋ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಇಂಟರ್ವ್ಯೂ, ನೆಕ್ಸ್ಟ್ ಬಿಡ್ತಾರೆ. ಇಲ್ಲಿ ಸ್ಯಾಲ್ರಿ ಕೂಡ ಚೆನ್ನಾಗೇ ಇದೆ. 27,000ದಿಂದ ಶುರು ಆದರೆ 46,675 ತನಕ. ಇದರಲ್ಲಿ ಕೆಲವು ಇನ್ಸೆಂಟಿವ್ಸ್ಗಳನ್ನು ಸೇರಿಸಿರಲ್ಲ. ಸೊ ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗಳನ್ನು ನಾನು ಇನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ಕರ್ನಾಟಕದಲ್ಲಿ ಇನ್ನು ಮುಂದೆ ಸಾಲು ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ನಾನು ಈ ಚಾನಲಲ್ಲಿ ಕರ್ನಾಟಕ ಬಡ್ಜೆಟ್ 2026-27 ಇದಕ್ಕೆ ಸಂಬಂಧಿಸಿದಂತೆ ನಾನು MCQನ ಮಾಡಿದ್ದೀನಿ 2 ಭಾಗವಾಗಿ. ನೀವು ಆ ವಿಡಿಯೋವನ್ನು ನೋಡಿ ಡೆಫಿನೆಟ್ಲಿ ನಿಮಗೆ ಒಂದು 2ರಿಂದ 3 ಕ್ವಶನನ್ನು ಯಾವುದೇ ಎಕ್ಸಾಮ್ಗೆ ಹೋದರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದರ ವಿಡಿಯೋ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿದ್ದೀನಿ, ಆ ವಿಡಿಯೋವನ್ನು ಒಮ್ಮೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.